banyak teman. Ilbama ಅಲ್ಲೇ ನಿಂತು ಅಲ್ಲ ಈಗ ಸುಮಾರು ಇನ್ಸಿಡೆಂಟ್ ಆಗಿದೆ ಈ ಶೋ ಎಲ್ಲ ಶೋ ನಿಮಗೆ ನೇರವಾಗಿ ಕೊಡ್ತದೆ ಇಂಪ್ಲಿಮೆಂಟ್ ಸಿಸ್ಟಮ್ ವಿತೌಟ್ ರಿಜಿಸ್ಟ್ರೇಷನ್ ಒಂದು. ಎರಡನೇದು ಏನು ಲೋನ್ಸ್ಗಳು ಹೊರಗಡೆ ಆಗ್ತದೆ, ಹೊರಗಡೆ ಲೋನ್ಗಳು ಮಾಡೋದು ನೀವೇನು ಎಲ್ಲ ಕಡೆ ಏನು ಕಾರು ಮತ್ತು ಗೂಡ್ಸ್ ವೆಹಿಕಲ್ಗಳಿಗೆ ಶೋರೂಮ್ಗಳಲ್ಲಿ ಅದರದ್ದು ಒಂದು ಆಪ್ಷನ್ ಇದೆ. ಎಲ್ಲ ಒಂದು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕೂರಿಸಿ ಆಫೀಸಲ್ಲೇ ಕುಂತ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ತಾರೆ. ಯಾಕೆಂತಂದರೆ ಇನ್ಶೂರೆನ್ಸ್ ಏನಕ್ಕೆ ನಿಮ್ಮ ಒಂದು ಶೋರೂಮ್ಗಳಲ್ಲಿ ಆಗಬೇಕು, ಸಪೋರ್ಟಿವ್ ಸಿಗ್ತದೆ ಒಂದು. ಎರಡನೇ ವಿಚಾರ ಏನಪ್ಪ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಆಗಿರುತ್ತೆ, ಎಲ್ಲರಿಗೂ ಕೂಡ ಸರಿಸಮಾನಾಗಿರುತ್ತೆ. ಈಗ ಒಂದು ಫೈನಾನ್ಸಲ್ಲಿ 1.3 ಇರುತ್ತೆ, ಇನ್ನೊಂದು 1.4 ಇರುತ್ತೆ, 1.5 ಅಪ್ ಟು 2.5ವರೆಗೂ ಕೂಡ ಇದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಅಂದರೆ ದಂಧೆ ಅಂತ ಹೇಳ್ತಾರೆ. ನಮ್ಮ ಉದ್ದೇಶ ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಇಂಟ್ರೆಸ್ಟ್ಗಳು ನಾವು ಡ್ರೈವರ್ಗಳು ಲೋನ್ಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಫಾರ್ ರೀಸನ್ ಇಷ್ಟೇ. ಇನ್ಶೂರೆನ್ಸು ನೀವೇನು ಚಾರ್ಜ್ ಕೊಟ್ಟಾಗಲೇ ಇನ್ಶೂರೆನ್ಸ್ ಕೊಡಬೇಕು, ಮತ್ತು ಏನು ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಟ್ಯಾಕ್ಸನ್ನು ಕೊಡ್ತಿಲ್ಲ. ಇದಲ್ಲದೆ ಪರ್ಮಿಟ್ ಬರೋದಿಲ್ಲ, RC ಬರೋದಿಲ್ಲ, ಅದು ನೀವು ರೆಸ್ಪಾನ್ಸಿಬಿಲಿಟಿನೇ ತೊಗೊಳ್ಳೋದು. ಯಾಕೆಂದರೆ RTO ಯಾರು ಕೊಟ್ಟಿರ್ತೀನಿ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆಂದರೆ ನಾವು ರಿಜಿಸ್ಟರ್ ಮಾಡಬಾರ್ದಲ್ಲ ಸರ್? ಇಲ್ಲ ಮಾಡಬಾರ್ದು ಅಂತಲ್ಲ. ಈಗ ಏನು ಗೊತ್ತಾ, ತೊಗೊಳ್ಳಿ, ಆಪ್ಷನಿಟಿ ತೊಗೊಳ್ಳಿ, ನೀವು ಇಲ್ಲಿ ಕೂರಿಸ್ಕೊಳ್ಳಿ. RTO ಅಧಿಕಾರಿಗಳಂದರೆ ಈಗ ಹೊರಗಡೆ ಏನು ಮಾಡ್ತಾ ಇದ್ದಾರೆ, ಬ್ರೋಕರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲೇ ಕೂರಿಸ್ಕೊಂಡು ನೀವೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಈಗ ಡ್ರೈವರ್ಗಳಿಗೆ ಆಪ್ಷನ್ಸ್ ಇದೆ, ಈಗ ಆಲ್ರೆಡಿ ಅಧಿಕಾರಿಗಳು ಸೊ ಎಲ್ಲರೂ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ನು ಮೂರನೇ ವಿಚಾರ, ಏನು ನೀವು ಆಚೆ ಕಡೆ ಚಾರ್ಜ್ಗಳನ್ನ ಕೊಡ್ತಾ ಇದ್ದೀವಿ. ಈಗ ಡೀಲರ್ಸ್ಗಳು ರಿಜಿಸ್ಟ್ರೇಷನ್ ಇಲ್ಲ ಒಂದು. ಎರಡನೇ ದಿನೊಂದೇನಪ್ಪ ಅಂತಂದರೆ ಗಾಡಿ ಆಚೆ ಬಂದು 2 ತಿಂಗಳು 3 ತಿಂಗಳಾದರೂ ನಂಬರ್ ಪ್ಲೇಟ್ಸ್ಗಳು ಬಂದಿರೋದಿಲ್ಲ, ಅದು ಡಾಕ್ಯುಮೆಂಟ್ಸ್ಗಳು ಗ್ಯಾರಂಟಿ ಇರಲ್ಲ. ಒಂದೊಂದು ಗಾಡಿ ಮೇಲೆ 2-3 ಲೋನ್ಗಳು ಹಾಕ್ಸಿರೋದು ಬಂದಿದೆ. ಮತ್ತು ಎಲ್ಲ ಆದರೂ ಕೂಡ 1 ವರ್ಷ ಆದರೂ ಕೂಡ ಪರ್ಮಿಟ್ ಬಂದಿದೆ. ಆಕ್ಸಿಡೆಂಟ್ ಆಗಿದೆ, ಒಬ್ಬ ಡೆತ್ ಆಗಿದ್ದಾನೆ, ಅದಾದಮೇಲೆ ಪಾರ್ಟಿ ಡ್ರೈವರು ಇಂಜೂರ್ಡ್ ಆಗಿದೆ. ಸೊ ಇವತ್ತು ನಾವು ಕೂಡ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿಲ್ಲ. ಅವ್ನು ಯಾರು ಡೀಲರ್ ಗಾಡಿ ಕೊಟ್ಟಿಲ್ಲ ಅವ್ನು ಕ್ಲೀನ್ ಮಾಡಬೇಕು ನಾವು ಮಾಡಿದ್ದೀವಿ, ಅವ್ನ ಕಡೆಯಿಂದ ಕ್ಲಿಯರೆನ್ಸ್ ಮಾಡೋದು ಕೆಲಸ ನಾವು ಮಾಡಿದ್ದೀವಿ. ಸೊ ಇವೆಲ್ಲವನ್ನು ಕೂಡ ಇನ್ಶೂರೆನ್ಸ್ ಕಂಪ್ನಿಯನ್ನು ಅಥವಾ ಡೀಲರ್ಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮನ್ನು ಕಟ್ಟೋಗ್ತಾರೆ. ನಿಮ್ಮಿಂದ ಚಾರ್ಜಿ ಕೊಟ್ಟಿರ್ತಾನೆ ಅವ್ರ ಬಿಸ್ನೆಸ್ ಮಾಡುತ್ತೆ. ನಮಗೆ ಇಲ್ಲಿ ಯಾರ ಬಿಸ್ನೆಸ್ಗೂ ಹೊರತಾ ಮಾಡಬೇಕು ಅನ್ನೋ ಉದ್ದೇಶ. ಡ್ರೈವರ್ಗಳು ಹೆಂಗೆ ಒಂದು ಜೀವನ ಮಾಡ್ತಾರೆ, ಇಲ್ಲಿ ನಿಮ್ಮ ಕಂಪ್ನಿಗಳಲ್ಲೂ ಕೂಡ ಎಂಪ್ಲಾಯ್ಸ್ಗಳಿದ್ರೆ ಅವರು ಕೂಡ ಜೀವನ ಮಾಡಿರಿ, ಬಟ್ ಪ್ರೊಸೀಜರ್ ಪ್ರಕಾರ ಮಾಡಿ. ಡ್ರೈವರ್ಗಳೇ ಬರ್ತಾರೆ, ನಮಗೆ ಬೇಡ ಬೇರೆ ಚಾರ್ಜಿ ಕೊಡಿ, ನಾನು ಆಚೆ ಕೊಡೋಣ ಅಂತೇಳಿ ಹೇಳ್ತಾರೆ. ಕೊಡೋಣ ಅಂತೇಳಿ ಅಂದರೆ ನಮ್ಗೆ ಬೇರೆ ಡೀಲರ್ಗಳು ಹೋಗಲಿ ಬಿಡಿ. ಈಗ ನಿಮ್ಮ ತೊಂದರೆ ಅಂತಲ್ಲ, ನಿಮ್ಮ ಡೀಲರ್ಸ್ ಅಂತಲ್ಲ, ನಿಮ್ಮ ಶೋರೂಮೇ ಅಂತಲ್ಲ, ಬೆಂಗಳೂರಲ್ಲಿರೋ 3 ಶೋರೂಮಲ್ಲಿ ಕೂಡ ಮೇನ್ ಏನಿಲ್ಲ, ಮೇನ್ ಎಲ್ಲ ಶೋರೂಮು ಕೂಡ ಇದೇ ಡಿಮ್ಯಾಂಡ್ಸ್. ಇನ್ನೊಂದು ಸರ್, ನಮ್ಮ ಇನ್ಶೂರೆನ್ಸ್ ಹೇಳಿದ್ರಲ್ಲ, ಫಸ್ಟ್ ಇಯರ್ ನಾವು ಹೇಳ್ದಂಗೆ ನಾವೇ ಮಾಡಬೇಕು. ಯಾಕೆಂದರೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕು, ಅದು ನಮ್ಮ ಕಡೆಯಿಂದ ಬರಬೇಕು. ಸೆಕೆಂಡಿಂದ ಅವ್ರು ಬರೋಲ್ಲ. ಹೇಳಿದ್ರೆ ನಾಳೆ 4,000 ಸಿಗ್ತದೆ. ಹೌದು, ಇವಾಗ ಇರೋದು 4,000 ಚಿಲ್ಲರೆ ಇದೆ. ನೀವು 7,500 ಮಾಡ್ತಾ ಇದ್ದೀರಾ ಇನ್ಶೂರೆನ್ಸ್. ಅದು ಬಂಪರ್ ಅಲ್ಲ, ಬಂಪರ್ ಟು ಬಂಪರ್ ಅಂತಂದರೆ ನೋಡಿ, ಇನ್ಶೂರೆನ್ಸೇ ಕ್ಲೈಮ್ ಕೊಡಲ್ಲ ನಿಮ್ಮಲ್ಲಿ. ನಿಮ್ಮ ಒಂದು ಗಾಡಿಗಳು ಬರೋದು ನೋಡಿ, ಯಾಕಂದ್ರೆ ಗಾಡಿ ನಿಮ್ಮಲ್ಲೇ ತೊಗೊಂಡಿರೋದು ಗಾಡಿ. ಒಬ್ಬ ಡೆತ್ ಆಗಿದ್ದಾನೆ ಮಂಡ್ಯದಲ್ಲಿ, ಗಾಡಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾನೆ, ಪರ್ಮಿಟ್ ಇಲ್ಲ. ಇದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ಅಲ್ಲ, ನಾನು ಜನರಲ್ಲಾಗಿ ಕೇಳ್ತಾರೆ. ಇನ್ಶೂರೆನ್ಸ್ ಇದೆ, 7,500 ಕಟ್ಟೋದು ನಮ್ದಲ್ಲ ಸರ್. ನಾನು ಅದನ್ನೇ ಹೇಳ್ತಾ ಇರೋದು. ಪರ್ಮಿಟ್ ರಿಜಿಸ್ಟ್ರೇಷನ್ ನಮ್ಮ ಕಡೆ ಬರಲ್ಲ ಸರ್ ಹೇಳ್ತಾರೆ. ಅದು ಯಾಕೆಂದರೆ ನಿಮ್ಮ ಅಸೋಸಿಯೇಷನ್ ಹೇಳಿದ್ದು ನೀವು ಪರ್ಮಿಟ್ ಮಾಡಬಾರ್ದು, ನೀವು ರಿಜಿಸ್ಟ್ರೇಷನ್. ಯಾವ ಅಸೋಸಿಯೇಷನ್ ಹೇಳೋದು ಹೇಳಿ? ಸರ್ ನೋಡಿ, ಯಾರು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಕೇಳಿ, ಏನಾಗಿದೆ ಗೊತ್ತಾ ಸರ್, ಈಗ ಸ್ಟಾರ್ಟಿಂಗಿಂದ ಫಾಲೋ ಆಗ್ತಾ ಇದೆ. ನಾನು ಹೇಳ್ತೀನಿ ಒಂದು ನಿಮಿಷ. ಸ್ಟಾರ್ಟಿಂಗಿಂದ ಫಾಲೋ ಆಗ್ತಾನೆ ಇರ್ತದೆ. ಆದರೆ
ಎಲ್ಲೇ ಯಾವುದೇ ಗಾಡಿ ಏನೇ ಆದರೂ ಕೂಡ ಬಜಾಜ್ ಅಂತಲೇ ನಾವು ಮಾತಾಡ್ತೀವಿ ಹೊರತು ಯಾವುದೋ ಡೀಲರ್ ಹೆಸರು ಯಾರೋ ಡ್ರೈವರ್ ಮಾತಾಡಲ್ಲ. ಇದು ಈ ಬಜಾಜ್ ಅನ್ನೋ ಒಂದು ಒಳ್ಳೆ ಸಂಸ್ಥೆ ಮೇಲೆ ಪೆಟ್ಟು ಬೀಳ್ತದೆ ಅಷ್ಟೇ. ಇನ್ನು ಯಾವುದೋ ಒಬ್ಬ ಡೀಲರ್ ಯಾವನ ಇವತ್ತು ಕೊಡಿಸ್ತಾನೆ, ನಾಳೆ ಹೋಗ್ತಾನೆ ಅವನು ಇಲ್ಲ. ಸೊ ಅದಕ್ಕೆ ಈ ರೀತಿಯ ಕಾನೂನಲ್ಲಿದೆ ಅದು. ಆ್ಯಕ್ಚುಲಿ ನೀವು ಆರ್ ಟಿ ಒಗಳಲ್ಲಿ ನೀವು ಹೋಗಿ ವಿಚಾರಿಸಿ, ನಮಗೆ ಈ ಥರ ಡಿಮ್ಯಾಂಡ್ ಬರ್ತಾ ಇದೆಯಲ್ಲ, ಇದು ನಮ್ಮ ಒಳಗಡೆ ಮಾಡಲಿಕ್ಕೆ ಏನಾದರೂ ಇದೆಯಾ ಕಾನೂನು ಅಂತ. ಆ ಕಾನೂನು 1000% ಇದೆ, ನಿಮಗೆ ಮಾಡೋಂಥ ರೈಟ್ಸು ಇದೆ. ಈಗ ಇಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಡೀಲರ್ಸ್ಗಳು ಈ ಶೋರೂಮ್ ನೋಡ್ಕಿಂತ ಅವ್ರದ್ದು ಯಾವ ಜಾಸ್ತಿ ಆಗಿರೋದು. ಈಗ ನಾವು ಎಲ್ಲೇ ಒಂದು ಆಟೋ ತೊಗೊಂಡ್ರೆ ನಾವು ಬಜಾಜ್ ಅಂತ ಹೇಳ್ತೀವಿ ಹೊರತು, ಆ ರೋಡಲ್ಲಿ ಒಬ್ಬ ಆಟೋ ಓಡಿಸೋನು ಡೀಲರ್ ಆಗ್ಬಿಟ್ಟಿದ್ದಾನೆ. ಅವ್ನು ಪರ್ಮಿಟ್ ಯಾವಾಗ ಬೇಕು ಅವಾಗ ಕೊಡ್ತಾನೆ, ಆ ನಂಬರ್ ಪ್ಲೇಟ್ ಯಾವಾಗ ಬೇಕು ಅವಾಗ ಬರ್ತದೆ. 3-4 ತಿಂಗಳ ರಿಜಿಸ್ಟ್ರೇಷನ್ ಆಗಲ್ಲ. ಒಂದೊಂದು ಗಾಡಿ ಮೇಲೆ ಇಬ್ಬರು ಲೋನ್ ಆಗ್ತಾ ಇದ್ದಾರೆ. ನಾವು ಯಾವ ಗಾಡಿ ಮೇಲೆ ಲೋನ್ ಆಗ್ತಾ ಇದೀವಿ ಅದೇ ಮಾತಾಡ್ತಾರೆ ಡ್ರೈವರು. ಯಾಕಂದರೆ ಡ್ರೈವರಿಗೆ ಗೊತ್ತಿರಲ್ಲ ಪರ್ಮಿಟ್ ಯಾರು ಮಾಡ್ತಾರೆ, ಇನ್ನೊಂದು ಯಾರು ಮಾಡ್ತಾರೆ. ಪರ್ಮಿಟಿಂದ ಹಿಡಿದು ರಿಜಿಸ್ಟ್ರೇಷನಿಂದ ಹಿಡಿದು ಎಲ್ಲದರಲ್ಲೂ ಫುಲ್ಲು ಡೀಲರ್ಗಳು, ಈ ಬೆಂಗಳೂರಿನ ಎಲ್ಲ ಡೀಲರ್ಗಳು ದಂಧೆ ಇರೋರೆ. ಇದಕ್ಕೊಂದು ಪೊಲೀಸ್ ಸ್ಟಾಫು ಖಂಡಿತವಾಗಿ ಆಗ್ತದೆ. ಇದು ಯಾವುದೋ ಒಂದು ಅಸೋಸಿಯೇಷನ್ ಬಂದಿತ್ತು ಇನ್ನೊಂದು ಅಂತಲ್ಲ, ಎಲ್ಲ ತುಂಬ ಅಸೋಸಿಯೇಷನವರೆಲ್ಲ ಕೂತ್ಕೊಂಡು ಮಾತಾಡಿ ಫೈನಲ್ ಆಗಿ ನಾವು ಒಂದು ನಿಮ್ಮ ಗಮನಕ್ಕೆ ತರಬೇಕು ಅಂತೇಳಿ ತರ್ತಾ ಇರೋದು ಇದು ಮೊದಲು. ಏನು ಜಾಸ್ತಿ ರೇಟ್ ಯಾಕೆಂದರೆ ಬಂದು ಇಲ್ಲಿ ನೀವು ರೇಟ್ಗಳನ್ನ ಕೇಳೋದಂಥ ಟೈಮಲ್ಲಿ ನೀವೇನು ಹೇಳ್ತೀರಾ ಕೆಲವು ರೇಟ್ ಏನಂದ್ರೆ ನೀವೇ ಒಂದು ಕೊಟೇಶನ್ ಕೊಡ್ತಾ ಇದ್ದೀರಾ, ಮತ್ತೆ ಇನ್ನೊಬ್ಬ ಡೀಲರ್ ಒಂದು ಕೊಟೇಶನ್ ಕೊಡ್ತಾನೆ, ಅವರು ಡೀಲರು ಅವ್ರೊಂದು ಕೊಟೇಶನ್ ಕೊಡ್ತಾರೆ. ಒಂದೊಂದು ಗಾಡಿ ಮೇಲೆ 10,000 15,000 ಡ್ರೈವರ್ಗಳಿಗೆ ಗೊತ್ತಿಲ್ಲ, ಜಿಲ್ಲೆ ಬಿಟ್ಟು ಬಂದಿರ್ತಾರೆ. ನನಗೊಂದು ಗಾಡಿ ಕೊಟ್ಟರೆ ಸಾಕು 10,000 ತಾನೇ ದುಡ್ಡು ಕೊಡೋಣ ಅಂತ. ಆಮೇಲೆ ಈಗ ಗಾಡಿ ತೊಗೊಳಕ್ಕೆ ಬಂದಿರೋ ಅಂಥವ್ರು ನಿಮಗೆ ಕೇಳ್ತಾರೆ, ಪಾಪ ಸೇಲ್ಸ್ ಮ್ಯಾನೇಜರ್ ಏನಿರುತ್ತೆ ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೇಳ್ಕೊಂಡು ಕುತ್ಕೋಬೇಕು. ದಯವಿಟ್ಟು ಈಗ ಏನು ಹಾಕಿದಾರಲ್ಲ ಆ ಥರ ಒಂದು ಡಿಸ್ಪ್ಲೇ ಮಾಡಿ, ಆಟೋ ನಿಮ್ಮ ಶೋರೂಮಿಗೆ ಬಂದಂಥವ್ರು ನೋಡ್ಕೊತಾರೆ. ಅದೇ ಮಾಹಿತಿ ನಿಮ್ಮ ಎಲ್ಲ ಸ್ಟಾಫಲ್ಲೂ ಇರ್ತದೆ. ಹೊರಗಡೆ ಹೋದರೆ ಇಲ್ಲಿಂದವ ಇಲ್ಲೇ ರೇಟೇ ಬೇರೆ, ಇನ್ನೊಬ್ಬನ ಡೀಲರ್ ಹತ್ರಕ್ಕೆ ಹೋದರೆ ಅಲ್ಲೇ ರೇಟೇ ಬೇರೆ, ಅವ್ನು ಬಿಟ್ಟು ಇನ್ನೊಬ್ಬನ ತಕ್ಕ ಹೋದರೆ ಅಲ್ಲೇ ರೇಟೇ ಬೇರೆ. ಬಟ್ ನಾವು ಡ್ರೈವರ್ಗಳು ಏನು ಹೇಳ್ತಾರೆ, ಬಜಾಜ್ ಹೇಳ್ತಾ ಇದ್ದಾರೆ. ಬಜಾಜ್ ಅಷ್ಟೇ ನಾವು ಹೇಳೋದು, ನಾವು ಬಜಾಜ್ ಶೋರೂಮಿನಲ್ಲೇ ಗಾಡಿ ತರ್ತಾ ಇರೋದು ಅಂತಲೇ ಹೇಳೋದು ನಾವು. ಇದಕ್ಕೆ ಒಂದು ಏನಾದರೂ ಒಂದು ನೀವು ಆ ಡಿಸ್ಪ್ಲೇ ಇದನ್ನು ಕಂಪಲ್ಸರಿ ಮಾಡಲೇಬೇಕು. ನೋಡಿ ಇದು ಎಲ್ಲ ಕೂಡ ನೀವು ಮಾಡ್ತೀವಿ. ನಾವು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಕಂಪ್ನಿ ಗೊತ್ತಿರಬೇಕು. ಈ ವರ್ಷದಲ್ಲಿ ಸುಮಾರು ಕಮ್ಮಿ ಅಂದರೂ ಇಲ್ಲ 30-35 ಆಕ್ಸಿಡೆಂಟ್ಸ್ ಆಗಿದೆ. 35 ಆಕ್ಸಿಡೆಂಟ್ಸಲ್ಲಿ ನನ್ನ ಜೊತೆ ಕಂಪ್ಲೇಂಟ್ಸ್ಗಳು 9 ಕಂಪ್ಲೇಂಟ್ಸಲ್ಲಿ ಒಂದೇ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ಇನ್ನು 8 ಗಾಡಿ ಡಾಕ್ಯುಮೆಂಟ್ಸ್ಗಳಿಲ್ಲ. 8 ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿಲ್ಲ, ಹೊಸ ಚಾರ್ಜ್ಗಳು ನಂಬರೇ ಬಂದಿಲ್ಲ, ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಆಗಿದ್ರೂ ಕೂಡ ಪರ್ಮಿಟ್ ಕೊಟ್ಟಿಲ್ಲ. ಈ ರೀತಿ ಇದ್ದಂಥ ಟೈಮಲ್ಲಿ ಒಬ್ಬ ಡ್ರೈವರು ಒಬ್ಬರು ಮಾಡೋಕ್ಕೆ ಬಂದಾಗ ಅವ್ನ ಫ್ಯಾಮಿಲಿ ಸಾಕಬೇಕು ಅಂತ ಹೇಳಿ ಸಾಲ ಅಂತ ಅಟ್ಲೀಸ್ಟ್ ಅವನು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಡೆತ್ ಆದ ಅಂತ ಇಟ್ಕೊಳ್ಳೋದು. ಅಟ್ಲೀಸ್ಟ್ ಕಾರ್ಮಿಕ ಇಲಾಖೆಯಿಂದ ಬಂದು ಜೊತೆಗೆ ಏನು ಗಾಡಿ ಪರ್ಚೇಸ್ ಮಾಡಿರ್ತಾರೆ ಟ್ಯಾಕ್ಸ್ ಕಟ್ಟಿ ನಾವು ರೇಟ್ ಹಾಕ್ತೀವಿ ಸರ್ ಗಾಡಿ. ಸೊ ಗಾಡಿದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಳ್ಳೋಂಥ ಆಪ್ಷನಿಟಿ ಇದೆ. ಇಲ್ಲಿ ಯಾರು ಕೆಲಸ ಮಾಡ್ತಾನೆ ಅವನು ಕೂಡ ಅವನ ಜೀವನ ಮಾಡ್ತಾ ಇರ್ತಾನೆ, ಅದು ಬೇರೆ ಬರ್ತದೆ. ಬಟ್ ಆದರೆ ಅವನು ಗಾಡಿ ಯಾರು ಕೊಡ್ತಾ ಇದ್ದಾನೆ ಆ ಗಾಡಿನ ತೊಗೊಂಡಂಥವನು ಕೂಡ ಜೀವನ ಮಾಡಬೇಕು, ಅವನ ಕುಟುಂಬ ಜೀವನ ಮಾಡಬೇಕು. ಈಗ ಅಷ್ಟು ಗಾಡಿಗಳಲ್ಲಿ 99% ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀವಿ. 99% ನೀವು ಅಂತಂದರೆ ನಾನು ಬೇಗ ಗಾಡಿಗಳು ತಂದು ಮಾಡ್ತೀನಿ. ಇನ್ನು ಎರಡನೇ ವಿಚಾರ, ಏನು ನೀವು ಆಚೆ ಕೊಟ್ಟಿದ್ದೀರಾ ಹೊರಗಡೆ ಗಾಡಿ, ಅದು 2 ದಿನ ಮಾಡ್ತೀರಾ, 3 ದಿನ ಮಾಡ್ತೀರಾ, 4 ದಿನ ಮಾಡ್ತೀರಾ ಮಾತಾಡ್ತೀರಾ. ಯಾಕೆಂದರೆ ಆ ಜಾಗಕ್ಕೆ ಖುದ್ದಾಗಿ ಕರ್ಕೊಂಡು ನಾವು ಇದರಿಂದ ಹೇಳ್ತಾ ಇದ್ದೀವಿ, ಕಾನೂನು 1000% ಮಾಡ್ತೀವಿ. ಎರಡನೇದು ಇದೇ ವಾರದಲ್ಲಿ ಸೊ ನೀವು ಸಪೋರ್ಟ್ ಮಾಡಿ. ಯಾಕೆಂದರೆ ಡ್ರೈವರ್ಗಳು ಜೀವನ ಮಾಡ್ಕೊಂಡು ಅವರು ಜೀವನ ಮಾಡ್ಕೊಂಡು ನೀವು ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಸೇಲ್ಸ್ ಕಡಿಮೆ ಹಾಕೋದು ನಿಮ್ಗೆ. ಬಟ್ ಆದರೆ ಜೆನ್ಯೂನ್ ಡ್ರೈವರ್ಸ್ಗಳು ಸಿಗ್ತಾರೆ. ನೀವು ನಮ್ಮಲ್ಲ ಡ್ರೈವರ್ಗಳು ಬ್ಯಾಡ್ಜ್ ಇಲ್ಲದೆ ಇರೋಂಥ ಗಾಡಿಗಳು ಅದು ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ, ಪರ್ಮಿಟ್ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ.
ಎಲ್ಲನೂ ನೋಡಬೇಕು. ಸೊ ದಯವಿಟ್ಟು ಅವನ್ನೆಲ್ಲ ನಾವು ಮಾಡ್ತೀವಿ. ಏನು ಒಂದು ರಿಕ್ವೆಸ್ಟ್ ಇದ್ರೆ ನಾನು ಕೊಡಬೇಕು ಕೊಡ್ತಾ ಇದ್ದೀನಿ, ಕೊಡಿ. ಇನ್ನೊಂದು ಸರ್, ಆಮೇಲೆ ನೀವು ಆಗಲೇ ಹೇಳಿದ್ರಿ ಕೆಲವೊಬ್ಬರು ಆ ಥರದ ವ್ಯವಸ್ಥೆ ಬೇಡ ಅಂತೇಳಿ ಸಂಘಟನೆಯವರೇ ಮಾಡ್ತಾ ಇರೋದಿಲ್ಲ, ಓಪನ್ ಆಗಿ ಅಂತೇಳಿ ಸಂಘಟನೆಯವರೇ ದಂಧೆ ಮಾಡ್ಕೊಂಡು ಕೂತಿರೋದು ಆಯಿತಾ. ಒಬ್ಬ ಏಸ್ಗೆ ತಿಂದಂಗೆ ಎಲ್ಲ ಸಂಘಟನೆಯವ್ರು ತಿನ್ನೋಕೆ ರೆಡಿ ಇಲ್ಲ ಇಲ್ಲಿ. ಆಮೇಲೆ ಅದರಿಂದ 4 ಕಾಸು ದುಡ್ಕೊಳ್ಳಿ ಯಾರಾದರೂ, ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ಅದರಿಂದ ಡ್ರೈವರ್ಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋದೇ ನಮ್ಮ ಪಾಯಿಂಟ್ ಅಷ್ಟೇ. ಅವ್ರಿಗೆ ಸಮಸ್ಯೆ ಆಗ್ತಿದ್ದಿರೋ ಕಾರಣಕ್ಕೆ 3-4 ತಿಂಗಳ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಗೆ ಆರಾಮಾಗಿ ಓಡಿಸ್ತಾ ಇರ್ತಾನೆ. ಅವ್ನು ಯಾರೋ ಒಬ್ಬನೇ ಇರ್ತಾನೆ, ಸತ್ತು ಹೋದ ರೋಡಲ್ಲಿ ತಲೆ ಕೆಡಿಸ್ಕೊಳಲ್ಲ. ಡೀಲರ್ಗಳೆಲ್ಲ ಹೆಂಗವ್ರೆ ಇವಾಗ ಅಂದರೆ ಸಂಘಟನೆ ಮಾಡಿರೋ ಅಂಥವ್ರಲ್ಲಿ ನಮಗೆ ಗೊತ್ತಿದೆ ಯಾರ್ಯಾರು ಬಂದ್ಬಿಟ್ಟು ನಿಮ್ಮ ಮೇಲೆಲ್ಲ ಪ್ರೆಷರ್ಗಳು ಆಗ್ತಾ ಇದ್ದಾರೆ, ಯಾರ್ಯಾರು ಮಾಡ್ತಾರೆ ಎಲ್ಲರ ಲಿಸ್ಟ್ ಇದೆ. ಯಾವನಿಗೂ ತಲೆ ಕೆಡಿಸ್ಕೊಳಲ್ಲ. ನಾವು ಎಸ್ಪೆಷಲಿ ಯಾವನಾರು ಆಗಿರಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಕಾನೂನಲ್ಲಿ ಇದೆ, ಅದೆಲ್ಲ ಇದೆ. ನೀವು ಅದಕ್ಕೆ ಎಷ್ಟು ಕಂಟ್ರೋಲ್ ತರೋಕ್ಕಾಗ್ತದೆ ಅಷ್ಟೇ. ಯಾಕಂದರೆ ಇಲ್ಲಿ ನಿಮ್ಮ ಶೋರೂಮ್ಗಳ ಹೆಸರು ಮೇಲೆ ಪೆಟ್ಟು ಬೀಳ್ತಾ ಇರಲ್ಲ. ಸೊ ನಾವು ಇದನ್ನೆಲ್ಲದನ್ನು ಕೂಡ ನಾವು ಮೇಲು ಕೂಡ ಮಾಡ್ತೀವಿ. ಈ ಥರ ನಿಮಗೆ ಕೊಟ್ಟರ ಅಂಥದ್ರಲ್ಲಿ ಇದೆಲ್ಲದನ್ನು ಕೂಡ ನಾವು ಮೇಲು ಮಾಡ್ತೀವಿ, ಅವ್ರ ಗಮನಕ್ಕೂ ತರ್ತೀವಿ ರಿಟೈರಿಗೆ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನೋಂಥದ್ದು ಏನಾರು ಹಾಕ್ಬೇಕು. ಅಕಸ್ಮಾತು ಯಾರಾದರೂ ನಿಮಗೆ ಪ್ರೆಷರ್ ಹಾಕೋದು ಸಂಘಟನೆ ಅವರು ಅಥವಾ ಅವ್ರು ಬಂದು ಮಾತಾಡಿದ್ರು, ನೀವು ಮಾಡಿದ್ರೆ ಬಿಸ್ನೆಸ್ ಆಗಲ್ಲ, ಇನ್ನೊಂದು ಮತ್ತೊಂದು ಈ ಥರ ಏನಾದ್ರು ಬಂದರೆ ನಾವು ನಂಬರ್ ತೊಗೊಂಡು ನೇರವಾಗಿ ನಮಗೆ ಕಾಲ್ ಮಾಡಿ. ಇಲ್ಲ ಇಂಥವ್ರು ಮಾಡಿದಂಥ ಹೇಳಿ ಸಣ್ಣವಾಗಿ ಅವ್ನು ಯಾರೇ ಆಗಿದ್ರು ಕೂಡ ನಾವು ಕ್ರಮ ಅಂತ ಗ್ಯಾರಂಟಿ ಮಾಡ್ತೀವಿ. ಇಲ್ಲ ನೀವು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಗಣೇಶ್ ನೋಡಿ, ಈಗ ಹೊಸ ಗಾಡಿ ತೊಗೊಂಡಿದ್ರೆ ಫುಲ್ ಕ್ಯಾಶ್ ಗಾಡಿ ಪರ್ಮಿಟು ಎಷ್ಟು ವರ್ಷ ಆಗಿದೆ? ಎಷ್ಟು ವರ್ಷ ಆಯ್ತು ಪರ್ಮಿಟ್? 1 ವರ್ಷದ ಮೇಲೆ ಬೇಕು. ಎಷ್ಟು ಯಾವಾಗ ಕೊಟ್ಟು ನೀವು ಮಣ್ಣೆ ಯಾವಾಗ ಕೊಟ್ಟು ಏನು ಹೆಂಗೆ ಕೊಟ್ಟು 1 ವರ್ಷ ಆಗಿದೆ. ಅದರಿಂದ ಪರ್ಮಿಟ್ ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದೀನಿ. 1 ವರ್ಷ ಆಗಿದೆ, ಪರ್ಮಿಟ್ ಕೊಟ್ಟಿಲ್ಲ. ಹೋದ ವಾರ ನಾನು ಗಲಾಟೆ ಮಾಡಿ ಪರ್ಮಿಟ್ ಕೊಟ್ಟಿಲ್ಲ ಅಂದರೆ ಸರಿ ಇಲ್ಲ ಅಂತ ವಾರ್ನ್ ಮಾಡ್ತೇನೆ. ನಿನ್ನೆ ಜನರೇಟ್ ಆಗಿದೆ 90% ಸರ್. ಬೆಂಗಳೂರಲ್ಲಿ ಓಡ್ತಾ ಇರೋಂಥ ಗಾಡಿಗಳು ಹೊಸದಾಗಿದೆ, ಹಳೆದಾಗಿದೆ, ಡಾಕ್ಯುಮೆಂಟ್ಸ್ ಇಲ್ಲ. ಇದು ನಮ್ಗೆ ಆಪ್ಷನಿಟಿ ಇದೆ, ತುಂಬ ಯೂಸ್ ಇದೆ. ಈಗ ನಾನು ಒಂದು ಮೇಲ್ ಮಾಡೋದು, ಒಂದು ಟ್ವೀಟ್ ಮಾಡೋದು, ಏನೇ ಮಾಡೋದು ಇವತ್ತಿಂದಲೇ ಒಂದು ಗಾಡಿ ಮೂವ್ ಆಗಲ್ಲ. ಬಟ್ ನಾನು ಅಷ್ಟೊಂದು ಕಠಿಣವಾಗಿ ನಾನು ಇದು ಮಾಡೋದು ನೀವು ಆಪ್ಷನ್ ಕೊಟ್ಟಿದ್ದೀನಿ. 2 ದಿನ ಅಥವಾ 3 ದಿನ ಟೈಮ್ ತೊಗೊಂಡು ನನಗೆ ಅಷ್ಟು ದಿನದ ಒಳಗಡೆ ನನಗೆ ಇವೆಲ್ಲ ಆಗಿದೆ. ಎಸ್ಪೆಷಲಿ ಏನು ನೀವು ಹೊರಗಡೆ ಗಾಡಿಗಳನ್ನ ಕೊಟ್ಟಿದ್ದೀರ, ಹೊರಗಡೆ ಗಾಡಿಗಳು ನೋಡಿ ಸರ್ ಆಪ್ಷನ್ ಹೇಗಿದೆ. ಈಗ ನಾವು ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತೀವಿ. ಹೊರಗಡೆ ಏನು ಡೀಲರ್ಸ್ಗಳ ಆಫೀಸ್ ಮುಂದೆ ಚಾರ್ಸಿಗಳು ನಿಲ್ಸ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಅದು ಯಾವ ಗಾಡಿ, ಯಾವ ಚಾರ್ಸಿ, ಯಾವ ಶೋರೂಮ್ದು ಅಂತ ಅದರಲ್ಲೇ ಇರುತ್ತೆ. ಆ ಗಾಡಿ ಪೆನಾಲ್ಟಿ ಹಾಕಿದ್ರೆ ಶೋರೂಮ್ಗೆ ಆಗ್ತದೆ. ಈಗ ಅಂಬಾದವ್ರಿಗೆ 1 ಸರಿ ಬಿಟ್ಟು 1000 ಹಾಕ್ತಾರೆ, 2ನೇ ಸರಿ 1 ಲಕ್ಷ ಹಾಕ್ತಾರೆ, 3ನೇ ಸರಿ 1 ಲಕ್ಷ. ಆಪ್ಷನ್ ಕೇಳ್ಕೊಡ್ತೀವಿ. ನಾನು ನಿಮಗೆ ಎದುರಿಸ್ತಾ ಇಲ್ಲ, ಆಪ್ಷನ್ ಇರೋದು ನಾವು ಮಾಡ್ಬೋದು. 2 ನಿಮಿಷದ ಕೆಲಸ ನಮಗೆ ಟ್ವೀಟ್ ಮಾಡೋದು, ಮೇಲ್ ಮಾಡೋದು ಮಾಡ್ಬೋದು. 2 ನಿಮಿಷದ ಕೆಲಸ. ನಿಮ್ಮಿಂದ ಏನಂತಾಗಿ ಎಲ್ಲಿದ್ದಾರೆ ಅನ್ನೋದು ಅದು ಹೋಗಿ ನಾವು ಅಲ್ಲಿ ಕೆಲಸಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೆ ನಾವು ತರಬೇಕಾಗಿತ್ತು. ಇದನ್ನು ನೀವೇ ಹ್ಯಾಂಡಲ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಬೋದು. ನಿಮಗೆ 99% ಅಲ್ಲ 1000% ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಂಥ ಅವಕಾಶ. ಬೇರೆಯವರು ಈಗ ನಮ್ಮ ಜನರಲ್ ಸೆಕ್ರೆಟರಿ ಅವರಿಗೆ ಯಾರೋ ಸಂಘಟನೆಯವರು ಎಲ್ಲರೂ ನಾನು ತೊಗೊಂಡಿದ್ದೀನಿ ರಾಜು ಅವ್ರು ಕೇಳಿ, ಸೇಲ್ಸ್ ಮ್ಯಾನೇಜರ್ನ ಕೇಳಿ ಸುಮಾರು ಗಾಡಿಗಳಲ್ಲಿ ನಾವು ಕೊಡ್ತೀವಿ. ಬಟ್ ಆದರೆ ಗಾಡಿ ರಿಲೀಸ್ ಆಗಿ ನೆಕ್ಸ್ಟ್ ಡೇನೇ ಜಾಸ್ತಿ ಏನು RTO ಪ್ರೊಸೀಜರ್ಸ್ ಇದೆ ಎಲ್ಲ ಆಗಿದೆ. ಎಲ್ಲ ಹೋಗಿ ಸರ್ 1 ದಿನದ ಹೊರಗಡೆ ಮುಗಿಸ್ತೀವಿ ನಾವು. ಏಕೆಂದರೆ ಡ್ರೈವರ್ಗೆ ಏನು ಹೆಚ್ಚು ಕಮ್ಮಿ ಆದರೂ ರೆಸ್ಪಾನ್ಸಿಬಿಲಿಟಿ ನಾವು. ಸೊ ಅದೇ ರೀತಿ ಎಲ್ಲರೂ ತೊಗೋಬೇಕಾಗುತ್ತೆ. ಈಗ ಒಂದು ಗಾಡಿ ಸೇಲ್ ಆಯಿತು ಅಂತ ಇನ್ನೊಂದಷ್ಟು ಸಿಗುತ್ತೆ. ಈಗ ನಿಮ್ಮನ್ನು ನಂಬಿಕೊಂಡು ಗಾಡಿ ಚಾರ್ಜ್ ಇನ್ನೊಂದು ಅವನದಷ್ಟು ನಮಗೆ ಇದೇನಾಗ್ಬಿಟ್ಟಿದೆ, ಈ ಮರದ ಬೇರೆ ಹಿಂಗೆ ಬಿಟ್ಕೊಂಡಿದ್ದೆ, ನಾನು ಬಿಟ್ಕೊಂಡಿದ್ದೀನಿ. ಒಂದು ಗಾಡಿಗೆ ಆ ಬೇರೆಗಳ ಥರ ಬರೋವಂಥ ದುಡ್ಡನ್ನ ಕೊಡ್ಕೊಂಡು ಅಂತಾರೆ. ನೀವು ಡೈರೆಕ್ಟ್ ಕಸ್ಟಮರ್ ನಿಮ್ಮ ಏನು ಶೋರೂಮ್ ಮುಖಾಂತರ ಮಾಡ್ಬೋದು. ಇನ್ನೂ ಕೂಡ 1% ಕಮ್ಮಿ ಆಗ್ಬೋದು, ಡ್ರೈವರ್ಗೆ 1-2% ಅನುಕೂಲ ಆಗ್ತದೆ. ಮತ್ತು ಇನ್ನು ನೀವು ಶೋರೂಮ್ಗಳಲ್ಲಿ ಲೋನ್ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಕಂಪ್ಲೇಂಟ್ ಇದೆ. ದಯವಿಟ್ಟು ಅದು ವ್ಯವಸ್ಥೆ ಮಾಡಿಸಿ. ನಿಮಗೆ ನೀವು ಕರೆದ್ರೆ ಬರೀ ನೀವು ಈ ಥರ ವೆಂಡರ್ಶಿಪ್ ಕರೆದ್ರೆ ಸಾಕು, ಬಂದುಬಿಡ್ತಾರೆ ಕಂಪ್ನಿಯವರು, ಇನ್ಶೂರೆನ್ಸ್ ಕಂಪ್ನಿಯವರು. ಒಂದು ಆಪ್ಷನ್ ಹೇಳಿದ್ರೆ ಸಾಕು, ಬಂದು ಕೂತ್ಕೊಂತಾರೆ ಮಾಡಿ. ನೀವು ಮಾಡಿದ್ರೆ ನೋಡಿ 7,000 4,300 ರೂಪಾಯಿ 4,500 ರೂಪಾಯಿ ವಿತ್ ಪೇ ಬರುತ್ತೆ. 7,500 ನೀವು ಹೊಸ ಚಾರ್ಜ್ ಕೊಡ್ತಾರೆ, 3,000 ನಿಂತಿದ್ದು. ಅದೇ 3,000 ಡ್ರೈವರ್ಗೆ ಸಿಗ್ತದೆ. ಇಷ್ಟು ಅನುಕೂಲ ಆಗ್ತದೆ. RTO ಕೆಲಸ ನೀವೇ ಮಾಡಿಸಿ. ನಿಮ್ಮಲ್ಲಿರುವಂಥವ್ರಿಗೆ ಯಾವ್ದಾದ್ರು ಕೆಲಸ ಕೊಡಿಸಿ. ಅವ್ರಿಗೆ ನನಗೆ ಹೊರಗಡೆ ಏನೋ 5,000 6,000 7,000 ತೊಗೊಂತಾರೆ, 4,000 ಕೊಡಿ, 1,000 ಇಟ್ಕೊಂಡು ಮಾಡಿ. ಡ್ರೈವರ್ಗೂ ಅನುಕೂಲ ಆಗ್ತದೆ. ನಿಮ್ಮಿಂದಲೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸರ್ಕಾರ ಎಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು.
ನೀವು ಮಾಡ್ಬೋದು, ನಿಮ್ಮ ಮಾಡೋದೆಲ್ಲ ಯಾಕೆ ಹೊರಗಡೆ ಇರೋರಿಗೆ ತುಂಬಿಸ್ತೀವಿ. ಇವತ್ತು ಬೆಂಗಳೂರಲ್ಲಿ ಓವರಾಲ್ ಕಮ್ಮಿ ನೆಟ್ಟಿರೋ ದಯವಿಟ್ಟು ಇದನ್ನು ಮಾಡಿ ಒಬ್ಬೊಬ್ಬ 4-5 ದಂಡೆ ಮಾಡ್ಕೊಂಡಿರೋ ತಕ್ಷಣ ಡ್ರೈವರ್ಗಳನ್ನ ಕಾಪಾಡ್ತಾರೆ. ಸೊ ದಯವಿಟ್ಟು ಇದನ್ನು ನೀವು ತೊಗೋಬೇಕು. ತೊಗೊಂಡು ನಮ್ಮಲ್ಲಿ ಅದಕ್ಕೆ ಅಕ್ನಾಲಜ್ಮೆಂಟ್ ಕೊಡಿ. ಇದಂತೂ ಮುಖ್ಯವಾಗಿ ಬೋರ್ಡು ಆದರೆ ನಾಳೆಗೇನೆ ಮಾಡಿ ಹಾಕೋಂಥದ್ದು ಮಾಡಿ ಪ್ರೈಸ್ ಟೆಸ್ಟು. ಆಮೇಲೆ ನೋಡಿ ಇನ್ನೊಂದು ಆಟೋದು ಯಾವಾಗ ಚಾರ್ಜ್ ರೇಟ್ ನಿಮ್ಮ ಕಂಪ್ನಿಯಿಂದ ರೇಸ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮಗೆ ಒಂದು ಸಲನೂ ಕೂಡ ನಾವು ಬಜಾಜ್ ಕಡೆಯಿಂದ ಇಂಪ್ರೂವ್ಮೆಂಟ್ ಆಗಿರೋಂಥ ಒಂದು ವೀಡಿಯೋ ಇರಲಿ ಒಂದು ಎರಡು ಇರಲಿ ನಾವೇನು ನೋಡೋಲ್ಲ, ಇಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ. ಇಲ್ಲಿ ಬಜಾಜ್ಗೆ ಅಂತಲ್ಲ, ಆಟೋದೇನು ಅಕ್ಯೂರಾಜ್ ಇರಲಿ, ಇನ್ನೊಂದಿರಲಿ, ಎಕ್ಸ್ಪ್ರೆಸ್ ಇರಲಿ, ಯಾವುದೇ ಇರಲಿ, ಅದು ಡ್ರೈವರ್ಗಳಿಗಿರಲಿ ನಮಗೆ ಗೊತ್ತಾಗದೆ ಒಬ್ಬ ಸಂಘಟನೆ ವ್ಯಕ್ತಿಯಿಂದ ಆಟೋ ರೇಟು ಇಷ್ಟು ಜಾಸ್ತಿ ಆಗಿದೆ, ಅವನು ಇಷ್ಟ ಬಂದಾಗ ಅವ್ನು ಜಾಸ್ತಿ ಮಾಡ್ಬಿಟ್ಟು ಬರ್ತಾ ಇದ್ದಾನೆ, ನಿಮ್ಗೆ ಗಮನಕ್ಕೆ ಬರ್ತಾ ಇದೆ ಇಲ್ಲವೋ ಗೊತ್ತಿಲ್ಲ. ಅಥವಾ ನೀವು ನಮಗೆ ಹೆಂಗೋ ಬಿಸ್ನೆಸ್ ಆಗ್ತಾಯಿದೆ, ನಮ್ಗೆ ಹೆಂಗೋ ಮೂವಿಂಗ್ ಆಗ್ತಾಯಿದೆ, ಒಂದಿಷ್ಟು ಗಾಡಿ ಹೋದರೆ ನಾವು ಕೂಡ ಇಷ್ಟು ತೋರಿಸ್ತಾ ಇದ್ದೀವಿ ಅನ್ನೋ ಥರ ಇದೆ ಮೈಂಡ್ಸೆಟ್ಟು, ನಮಗೆ ಅದು ಗೊತ್ತಿಲ್ಲ. ಬಟ್ ನೀವು ಡಿಸ್ಪ್ಲೇ ಅಟ್ಲೀಸ್ಟ್ ಮಾಡಬೇಕು. ಹೊಸದಾಗಿ ಈಗ ಕೆಲವೊಬ್ರು ಬರ್ತಾರೆ, ನೇರವಾಗಿ ಶೋರೂಮಿಗೆ ಬರ್ತಾರೆ ಗಾಡಿ ತೊಗೊಳ್ಳಿಕ್ಕೆ, ಎಷ್ಟಿದೆ ಸರ್ ಏನು ಅಂತಾರೆ, ತೊಗೊಳ್ತಾರೆ ಹೋಗ್ತಾರೆ. ನಾವು ಕೂಡ ಇದೇ ಶೋರೂಮಲ್ಲೇ ಗಾಡಿ ತೊಗೊಳ್ತೀವಿ, ನಾವೇ ಬಂದಿಲ್ಲ ಕುತ್ಕೊಂಡು ತೊಗೊಂಡು ಪಾಪ ಅವರು ಹೆಂಗೆ ಮಾಡಬೇಕು, ಒಂದು ದಿನ 2 ದಿನಕ್ಕೆ ಎಲ್ಲ ಮಾಡಬೇಕು. ನಮ್ಮ ಆಚರಣೆಗೆ ಎಲ್ಲರೂ ಮಾಡಲಿ ಅಂತ ರೇಟ್ನು ಕೂಡ ಡಿಸ್ಪ್ಲೇ ಮಾಡಿ. ನಿಮಗೆ ಇನ್ಕ್ರೀಸ್ ಆಯಿತಾ, ಡಿಸ್ಪ್ಲೇ ಮಾಡಿಸಿ ಅದನ್ನಷ್ಟೇ, ಇಷ್ಟೇ ತಾರೀಕು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ. ಈಗ ನಾವು ಕೂಡ 4 ಜನ ಡ್ರೈವರ್ಗೆ ಹೇಳ್ಬೋದು, ಯಾಕಪ್ಪ ಹೊರಗಡೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ, ನೀವು ಸೀದಾ ಶೋರೂಮ್ಗೆ ಹೋಗಿ, ಶೋರೂಮಲ್ಲಿ ಇಂಥ ಶೋರೂಮಿಗೆ ಹೋಗಿ ಅಲ್ಲಿ ತೊಗೊಳ್ಳಿ. ನೀವು ಡಿಸ್ಪ್ಲೇ ನೋಡಿರಿ, ಅಲ್ಲಿ ಹಾಕಿದ್ದಾರೆ, ಅದೇ ರೇಟಿಗೆ ಅಲ್ಲಿ ಮಾಡಿಕೊಡ್ತಾರೆ, ತೊಗೊಳ್ಳಿ. ಅಲ್ಲೇ ಆರ್ ಟಿ ಓದವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೋ ಇಲ್ಲ ಅವರೇ ಹೇಳಿ ಮಾಡಿರ್ತಾರೋ ವ್ಯವಸ್ಥೆ ಮಾಡಿದಾಗ ಆಲ್ಮೋಸ್ಟ್ ಒಂದು ಹೆಸರು, ನಿಮಗೂ ಒಂದು ಒಳ್ಳೆಯ ಹೆಸರು ಇರ್ತದೆ. ನಾವು 4 ಜನ ಡ್ರೈವರು ನೀವು ಅದು ಮಾಡ್ಕೊಂಡು ನಿಮ್ದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರೋದು ರೇಟ್ ಏನೆಲ್ಲ ನಿಮ್ಮ ಅಡ್ವರ್ಟೈಸ್ಮೆಂಟ್ ಹಿಂದೆ ಬೇರೆಯವ್ರನ್ನ ಮಾಡೋದು ಮಾಡಿ ಸೆಕೆಂಡ್ ಪ್ರದರ್ಶನ. ಆಮೇಲೆ ನಾವು ಬೇರೆ ಯಾಕೆಂದರೆ ಏನಿದೆ ಈಗ ನೋಡಿ ಫಾರ್ಮಾಲಿಟೀಸ್ಗೆ ನಾವು ಇದನ್ನು ನೀವು ಕಾರ್ಯರೂಪ ನಮ್ಮಂಥ ಸಂಪರ್ಕ ಇನ್ನೂ 10 ಜನ ಡ್ರೈವರ್ನ ನಾವೇ ಕರ್ಕೊಂಡು ಕೊಟ್ಟರೆ ಇರುತ್ತೆ. ನೀವು ಇದನ್ನು ಮಾಡ್ಕೊಡ್ತೀವಿ ಅಂತ ಭಾವಿಸ್ತೀವಿ. ಸೊ ಹಾಗಾಗಿ ಇದನ್ನು ರೇಟನ್ನು ತಂದು ಬಾಯ್ ಕರ್ತ ಮೊಬೈಲ್ ಎಲ್ಲರೂ ಬನ್ನಿ, ಒಬ್ಬರೇ ಯಾರು ಏನು ಮಾಡೋದು ಮೊಬೈಲ್ ಬೇರೆ ಶೂ ಸೈಡ್ ಇದೆ ಅಲ್ಲೇ ಬಂದರೆ ಮುಂದೆ ಒಂದು ಸಿಗ್ನೇಚರ್ ಆಗಿತ್ತು, ಅದೇ ಇದ್ರದ್ದು ವಿಚಾರವಾಗಿ ಮಾತಾಡ್ತೀರಾ? ಏನು ನಾವೇನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಅದನ್ನು ನೀವು ಏನು ಮಾಡ್ಬೋದು ಅಂತ ನಿಮ್ಮ ಕೈಯಲ್ಲಿ ಏನು ನಿಮ್ಮದು ಇದು ತಗೊಂಡು ನಾವು ಪ್ರಯತ್ನ ಪಡ್ತೀವಿ. ನಾವೇನೋ ಇದು ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಬಾಸ್ ಹತ್ರ ಮಾತಾಡ್ಬಿಟ್ಟು ಅದೇನೋ ಅಪ್ರೂವ್ 7 ಜನ ನಮಗೆ ಒಳ್ಳೆಯದಕ್ಕೆ ಹೇಳಿದ್ದಾರೆ. ಖಂಡಿತ